ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತಿನ ಬ್ಲಾಗು ಅಂತಂದರೆ ನಮ್ಮ ಆಂಟಿಯವ್ರ ಮಗಳದು ಮನೆ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಆ ಡೇ ಆಗಿರುತ್ತೆ ಇವತ್ತು. ಫುಲ್ಲು ಆ ವಿಡಿಯೋನೇ ಅಪ್ಲೋಡ್ ಮಾಡ್ತೀನಿ, ನೋಡ್ತಾಯಿರಿ. ಎಂಟರ್ಟೈನ್ಮೆಂಟ್ ಇರುತ್ತೆ, ಹಾಗೆ ನೋಡ್ತಾ ಇರಿ, ಎಲ್ಲೂ ಸ್ಕಿಪ್ ಮಾಡಬೇಕು. ವಿಡಿಯೋ ನೋಡಿ. ರೆಡಿಯಾಗಿ ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲೇ ಮಳೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ನಾನು ಅಂದ್ಕೊಂಡೆ ಮಳೆ ಬೀಳ್ತೈತೆ, ಹೋಗೋ ಹಾಗಿಲ್ಲ ಅಂತ ಅಂದ್ಕೊಂಡೆ. ಆದರೂ ಸಹ ಜೋರಾಗಿ ಮಳೆ ಬಂದು ನಿಂತೋಯ್ತು ಅಷ್ಟೇ. ಆಮೇಲೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು, ಬಾರೇ ಹೋಗೋಣ ಅಂತ. ಸರಿ ಅಂತ ಹೇಳಿ ನಾನು ಒಂದು ವಿಡಿಯೋ ಎಲ್ಲ ಮಾಡಿಕೊಂಡು ಆನ್ ದ ವೇ ಓದ್ತಾಯಿದ್ರೆ ಆಮೇಲೆ ಹೋಗಿ ಬಸ್ಸಲ್ಲಿ ಕುತ್ಕೊಂಡೆ. ಆಮೇಲೆ ಬಸ್ಸಲ್ಲಿ ಹಾಗೆ ಸ್ವಲ್ಪ ಜನ ಹಾಗೆ ಬರ್ತಾನೆ ಇದ್ರು, ಒಬ್ಬೊಬ್ಬರೇ ಬರ್ತಾನೆ ಇದ್ರು. ಹಾಯ್ ಫ್ರೆಂಡ್ಸ್, ಹಾಯ್ ಮಾಡಿ ನನ್ನ ಬ್ಲಾಗ್ಗೆ, ಹಾಯ್ ಮಾಡಿ. ಹಾಗೆ ಎಲ್ಲರೂ ಸಹ ಬಂದರು. ಇನ್ನೇನು ವ್ಯಾನು ಬಿಡೋ ಅಂಥ ಸಮಯ ಬಂತು. ಎಲ್ಲರೂ ಬಂದು ಹತ್ಕೊಂಡು ಕುತ್ಕೊತಾ ಇದ್ರು. ಹಾಗೆ ಬಿಟ್ರಿ, ನಮ್ಮೂರು ಬಿಟ್ಟು ಮುಂದೆ ಹೋದ್ವಿ. ಇದು ಬಂದು ಮಂಡೂರು ಹತ್ತತ್ರ ಹೋಗ್ತಾ ಇದ್ರಿ. ಹಾಗೆ ಒಂದು ಹಾಡು ಹಾಕ್ಸೋ, ಒಂದು ಡ್ಯಾನ್ಸ್ ಮಾಡೋ. ಇನ್ನೇನು ಸಮಾಚಾರ? ಒಂದು ಬಂಡಿ ಎಲ್ಲ ಇಲ್ಲಿ ಫ್ಲೈಟ್ ಹೋಗ್ತಾ ಐತೆ, ವಿಡಿಯೋ ಮಾಡ್ಕೊ ಅಂತ ಅಂದರು. ಅಷ್ಟೊತ್ತು ಗಿಡ ಎಲ್ಲ ಬಂದು ಅಡ್ಡ ಬಂದುಬಿಡ್ತು, ಮಾಡೋಕ್ಕೆ ಆಗಿಲ್ಲ ಫ್ರೆಂಡ್ಸ್. ಒಂದು ಬಸ್ಸಲ್ಲಿ ಮಾತಾಡ್ಕೊಂಡು ಹೋದ್ರಿ, ತುಂಬ ನಗಿದ್ರಿ. ಚೆನ್ನಾಗಿತ್ತು. ಈ ಥರ ಎಲ್ಲ ನಾವು ಹೊರಗಡೆ ವ್ಯಾನಲ್ಲಿ ಹೋದರೆ ಚೆನ್ನಾಗಿರುತ್ತೆ. ನನಗಂತೂ ಇಷ್ಟ ಈ ಥರ ಎಲ್ಲ ಹೋಗೋದಕ್ಕೆ. ಇಷ್ಟ ಅಂದ್ಬಿಟ್ಟು ಕರೀದಿದ್ದು ಫಂಕ್ಷನ್ಗೆಲ್ಲ ಹೋಗಲ್ಲ, ಅವ್ರು ಇನ್ವೈಟ್ ಮಾಡಿದರು, ಅದಕ್ಕೆ ಹೋಗಿದ್ದೆ. ಆದರೆ ನನಗೆ ಕಾರುಗಳಲ್ಲಿ ಅದರಲ್ಲಿ ಹೋಗೋದಕ್ಕಿಂತ ಈ ಥರ ಎಲ್ಲ ಜನಗಳಿರೋ ಜೊತೇಲಿ ಹೋಗ್ಬೇಕಂದ್ರೆ ನನಗೆ ತುಂಬಾ ಇಷ್ಟ. ಅದಕ್ಕೋಸ್ಕರ ನಾನು ಜನಗಳು ಇರ್ತಾರಲ್ಲ ಅವ್ರ ಜೊತೇಲಿ ಹೋಗೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಫ್ರೆಂಡ್ಸ್. ಹಾಗೆ ಹುಡುಗನವ್ರ ಮನೆಗೆ ಬಂದ್ವಿ, ರೀಚ್ ಆದ್ವಿ. ನಾನು ಇದೇ ಹುಡುಗನವ್ರ ಮನೆ, ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಚೆನ್ನಾಗಿದೆ ಹುಡುಗನವ್ರ ಮನೆ. ಜ್ಯೂಸ್ ಕೊಟ್ಟರು, ನೀರು ಕೊಟ್ಟರು, ಅದೆಲ್ಲ ಕುಡ್ಕೊಂಡು ಆದಮೇಲೆ ಊಟಕ್ಕೆ ಬಂದ್ವಿ ನಾವು. ಊಟ ನಮ್ದಾಗಿತ್ತು. ಇವರೇ ಹುಡುಗಿಯವರಮ್ಮ, ಅವರಪ್ಪನು ಇವರು, ಅವರಮ್ಮನು. ನೋಡಿದೆ, ಅದೇ ನೋಡಿದೆ ಅಕ್ಕ. ನಮ್ಮನ್ನೆಲ್ಲ ಯೂಟ್ಯೂಬ್ ಹಾಕ್ಬಿಡೋದೇನಾ? ಹಾಯ್ ಮಾಡ್ರಿ, ಬಾಯ್. ಮುಂದಕ್ಕೆ ಹೋಗಂತೆ, ನೋಡ್ದಾ? ಇಲ್ಲಿ ನೋಡಿ, ಇಲ್ಲಿ ಎಲ್ಲಾಡ್ಕೆ ಸಂಭ್ರಮ. ನೋಡಿ ಎಷ್ಟು ಎಲ್ಲಾಡ್ಕೆ ಹಾಕೋಣ ದೇವ್ರ. ಸಕ್ಕರೆ ಪಾಪ ಅವ್ರು ಎಲ್ಲಾಡ್ಕೆ ಹಾಕಲ್ಲಂತ. ಅಯ್ಯೋ, ಅವ್ರ ಮನೆಗೆ ಬಂದು ನಾವು ನೋಡಿ ಇವ್ರಿಗೆ ಸ್ವೀಟ್ ತಿನ್ನಿಸುವ ಸಂಭ್ರಮ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಬ್ಯುಸಿಯಲ್ಲಿದ್ದಾರೆ ಫ್ರೆಂಡ್ಸ್, ನಾನು ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದೀನಿ ಫ್ರೆಂಡ್ಸ್. ನಂಗೆ ರಾಯರು ನೋಡಿದ ತಕ್ಷಣವೇ ಅವ್ರ ಮನೇಲಿ ಅಲ್ಲೇ ಒಂದು ನಮಸ್ಕಾರ ಹಾಕ್ಕೊಂಡೆ. ರಾಯರು ನಮ್ಮ ಜೊತೇಲಿ ಯಾವಾಗಲೂ ಇರ್ತಾರೆ ಫ್ರೆಂಡ್ಸ್. ನಾವು ಅನ್ಬೋದು ಅಷ್ಟೇ ರಾಯರು ನಮ್ಮ ಜೊತೇಲಿ ಇರಲ್ಲ ಅಂತ. ನಿಜವಾಗ್ಲೂ ನನ್ನ ಅನುಭವ, ರಾಯರು ನಮ್ಮ ಜೊತೆಯಲ್ಲೇ ಇರ್ತಾರೆ. ಎಲ್ಲೋದ್ರೂ ಅವ್ರು ನಮ್ಮ ಜೊತೆಯಲ್ಲೇ ಇರ್ತಾರೆ, ನಮ್ಮನ್ನು ಕಾಪಾಡ್ತಾರೆ ಅವರು. ರಾಯರು ನಮ್ಮ ಜೊತೆಯಲ್ಲೇ ಇರ್ತಾರೆ ಫ್ರೆಂಡ್ಸ್. ಹಾಯ್ ಬಾಯ್ ಅನ್ನೋದೇ ಆಗೋಯ್ತು. ಇವರು ನೋಡಿ ಎಲ್ಲ ಆದ್ಮೇಲೆ ಇವರು ಎಂಟ್ರಿ ಕೊಡ್ತಾ ಇದ್ದಾರೆ. ಅಯ್ಯೋ, ಇಲ್ಲಿ ಕುತ್ಕೊಂಡು ಗ್ರೀನ್ ಕಲರ್ ಸೀರೆ ಬ್ಲೌಸ್ ಹಾಕ್ಕೊಂಡಿದ್ದಾರಲ್ವ, ಅವ್ರು ಬಂದು ಹುಡುಗನವ್ರ ಅಮ್ಮನು. ಆಲ್ರೆಡಿ ಇಲ್ಲಿ ಎಲ್ಲಾಡ್ಕೆ ಸಂಭ್ರಮ ನಡೀತಾ ಇದೆ. ಎಲ್ಲರೂ ಎಲ್ಲಾಡ್ಕೆ ಬ್ಯುಸಿಯಲ್ಲಿದ್ದಾರೆ. ನಾನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಬಂದು ಹುಡುಗನವ್ರ ಅಮ್ಮನು. ಹಾಗೆ ಇದು ಬಂದು ಅವ್ರ ಅಜ್ಜಿ,
ಹುಡುಗನವ್ರ ಅಜ್ಜಿ ನೋಡಿ ಈ ವಯಸ್ಸಲ್ಲೂ ಹೇಗಿದ್ದಾರೆ ಅವ್ರು ಆ್ಯಕ್ಟಿವ್ ಆಗಿ. ತುಂಬಾ ನೋಡಿ ಖುಷಿ ಆಯಿತು. ಒಳ್ಳೆ ಮನೆ ಕಡೆ ಕೊಟ್ಟಿದ್ದಾರೆ. ಇದಕ್ಕಿನ್ನ ಇನ್ನೇನು ಬೇಕು. ತಂದೆ ತಾಯಿಗಳು ಒಳ್ಳೆ ಮನೆ ನೋಡಿ ಮದುವೆ ಮಾಡಿಕೊಡ್ತಾರಲ್ಲ ಅದೇ ಒಂದು ಖುಷಿ. ಅದ್ರ ಮೇಲಿಂದ ಹುಡುಗನು ಹುಡುಗಿ ಚೆನ್ನಾಗಿದ್ರೆ ಅಷ್ಟೇ ಸಾಕು. ನನಗಂತೂ ನೋಡಿ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಯಾಕೆ ಅಂದರೆ ತಂದೆ ತಾಯಿಗಳು ಒಳ್ಳೆ ಮನೆ ನೋಡಿ ಮದುವೆ ಮಾಡಿಕೊಡ್ತಾರಲ್ಲ ಅದಕ್ಕೆ ಅವರು ಒಂದು ಡಿಸಿಷನ್ ತೊಗೊಬೇಕಾದ್ರೆ 100 ಸಲ ಯೋಚನೆ ಮಾಡಿನೇ ಅವರು ಡಿಸಿಷನ್ ತೊಗೊಳೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ತುಂಬ ಚೆನ್ನಾಗಿದೆ, ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರೆ, ಜಮೀನು ಎಲ್ಲ ಜೋರಾಗಿ ಐತೆ, ಪರವಾಗಿಲ್ಲ ಅನ್ನೋದಕ್ಕಿಂತ ಚೆನ್ನಾಗಿದ್ದಾರೆ, ಸೂಪರಾಗಿದೆ. ಸುರೇಶ್ ಅಣ್ಣು ಏನೇ ಒಂದು ಡಿಸಿಷನ್ ತೊಗೊಬೇಕಾದ್ರೆ ಅವರು ತಪ್ಪಾಗಂತೂ ಯಾವತ್ತೂ ತೊಗೊಳೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಡಿಸಿಷನ್ ಚೆನ್ನಾಗಿರೋ ಡಿಸಿಷನ್ನೇ ತೊಗೊಂಡಿರ್ತಾರೆ, ಅದು ಅವ್ರ ಮಗಳ ಲೈಫಲ್ಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಒಳ್ಳೆತನ ಮನೆಯೇ ನೋಡಿದ್ದಾರೆ ಅವರೂ, ಒಳ್ಳೆಯವರು. ಅವರು ಏನೇ ಒಂದು ತಿನ್ನೋದ್ರಲ್ಲಾಗಿರಲಿ, ಊಟದಲ್ಲಿ ಒಂದೊಂದು ಕಡೆ ನಾವು ಹೋದರೆ ಊಟದಲ್ಲಿ ಎಣಿಸ್ಬಿಡ್ತೀವಿ, ಒಂದೊಂದು ಕಡೆ ಅವ್ರು ಕೂಡ ಅರ್ಶಿನ ಕುಂಕುಮದಲ್ಲೇ ಎಣಿಸ್ಬಿಡ್ತೀರಿ. ಆದರೆ ಇವ್ರು ಆ ಥರ ಮಾಡಿಲ್ಲ. ಯಾಕೆಂದರೆ ತುಂಬ ಚೆನ್ನಾಗಿ ನೋಡಿ ಕಳಿಸಿದ್ರು ನಮ್ಮನ್ನು, ಅದಕ್ಕೆ ನಾವು ಖುಷಿ ಪಡಬೇಕಾಗುತ್ತೆ. ಒಳ್ಳೆ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಹಂಗಂತೂ ನೋಡಿ ಖುಷಿ ಆಯಿತು. ಪರವಾಗಿಲ್ಲ, ಆಶಾಂಟಿ ಸುರೇಶ್ ಅಣ್ಣು ಒಳ್ಳೆ ಮನೆ ನೋಡಿನೇ ಅವ್ರ ಮಗಳನ್ನ ಕೊಡ್ತಾ ಇದ್ದಾರೆ, ಕೊಡ್ಬೋದು. ಅವರು ತುಂಬಾ ಚೆನ್ನಾಗಿ ಓದೋರನ್ನ ಎಲ್ಲ ಚೆನ್ನಾಗಿ ಭಾವಿಸಿ, ಊಟ ಕೂಡ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಆಶಾಂಟಿ ಸುರೇಶ್ ಅಣ್ಣಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಬಂದು ಸಿಗ್ತೀನಿ, ಎಲ್ಲರಿಗೂ ಕಾಯ್ತಾ ಇರ್ತೀನಿ. ಲವ್ ಯು ಆಲ್, ಬಾಯ್.